ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಾವಿಶ್ ನೇತ್ರ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಫೇಮಸ್ ಆಗಿರೋಂಥ ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. ಸೊ ನಾವು ಬಂದಿರೋಂಥದ್ದು ಕಾಟೇರಮ್ಮ ಟೆಂಪಲ್ಲು. ಸೊ ಕಾಟೇರಮ್ಮ ಟೆಂಪಲ್ ಬಂದು ಇರೋದು ಕಂಬಳಿಪುರ ಅಂತ. ಇದು ಬಂದು ಹೊಸಕೋಟೆಯಿಂದ ಒಂದು 10 to 11 ಕಿಲೋಮೀಟರ್ಸ್ ಆಗುತ್ತೆ. ಇದನ್ನು ಏನಂತ ಕರೀತಾರೆ ಅಂದರೆ ಕಾಟೇರಮ್ಮ ಅಮ್ಮನವರ ಶಕ್ತಿಪೀಠ ಅಂತ ಕೂಡ ಕರೀತಾರೆ. ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. ನೀವು ನೋಡ್ತಿದ್ದೀರಾ ಜನಗಳು ಎಷ್ಟು ಜನ ಬಂದಿದ್ದಾರೆ ಅಂತ. ತುಂಬ ಕ್ರೌಡ್ ಇತ್ತು, ಬಿಕಾಸ್ ನಾವು ಹೋಗಿದ್ದು ಸಂಡೇ. ಸೊ ಇಲ್ಲಿ ಯಾವಾಗಲೂ ಕ್ರೌಡ್ ಇರುತ್ತಂತೆ. ವೀಕ್ಲಿ 1-2 ಡೇಸ್ ಮಾತ್ರ ರಶ್ ಅಷ್ಟೊಂದು ಇರೋದಿಲ್ಲ, ಎಲ್ಲ ಟೈಮಲ್ಲೂ ಇರ್ತಾರೆ. ಇಲ್ಲಿ ನೀವು ನೋಡ್ತಿದ್ರಲ್ಲ, ಇಷ್ಟು ಜನ ಈ ಮರಕ್ಕೆ ಕಾಯಿ ಕಟ್ಟೋದಕ್ಕೆ ಅಂತ ಪ್ರದಕ್ಷಿಣೆ ಆಗ್ತಿದ್ದಾರೆ. ಸೊ ಮೇಯ್ನಾಗಿ ಇದೇ ತುಂಬ ರಶ್ ಆಗೋದು. ಸೊ ಈ ಟೆಂಪಲಲ್ಲಿ ನೀವೇನೇ ಕೇಳ್ಕೊಂಡ್ರೂ ಆಗುತ್ತೆ. ಸೊ 9 ವಾರ ಹೋಗಬೇಕು ಅಂತ ಹೇಳ್ತಾರೆ. 9 ವಾರ ಹೋಗಿ ಅಲ್ಲಿ ಏನು ಕಾಯಿ ಕಟ್ಟಿದ್ದಾರೆ ನೀವು ನೋಡ್ತಿದ್ದೀರಲ್ವಾ. ಸೊ ಮರಕ್ಕೆ ಈ ಥರ ಕಾಯಿಗಳನ್ನ ಕಟ್ಟಬೇಕು, 9 ವಾರ ಹೋಗಬೇಕು. ಸೊ ಅಲ್ಲಿ ನೀವು ಹೋದಾಗ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಏನು ಅಂತ ಹೇಳಿದ್ರೆ ಅವ್ರು ಅದನ್ನು ಕೊಡ್ತಾರೆ. ಸೊ ಅದನ್ನು ತೊಗೊಂಡು ನಾವಲ್ಲಿ ಕಟ್ಟಬೇಕಾಗತ್ತೆ. ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. ಮತ್ತು ಟೆಂಪಲ್ ಒಳಗಡೆ ದೇವ್ರ ದರ್ಶನಕ್ಕೆ ಹೋಗ್ಬೋದು. ದೇವ್ರ ದರ್ಶನಕ್ಕೆ ಫುಲ್ ರಶ್ಶು, ಕ್ರೌಡ್ ಇದೆ. ನಮ್ಗೆ ಆಗಲ್ಲ ಅಂದರೆ ನಿಮಗೆ ಸ್ಪೆಷಲ್ ಎಂಟ್ರಿ ಕೂಡ ಇದೆ. 300 ಇದೆ ಮತ್ತು 500 ಇದೆ. ಸೊ ಅದ್ರ ಜೊತೆಗೆ ಅವರೇ ಕಾಯಿ ಕೊಡ್ತಾರೆ. ನೀವು ಸಪ್ರೇಟಾಗಿ ಕಾಯಿ ಮಾತ್ರ ತೊಗೋಬೇಕು ಅಂದರೆ 150 ರೂಪೀಸ್ ಏನೋ ಆಗುತ್ತೆ. ಅದನ್ನು ತೊಗೊಂಡು ನಾರ್ಮಲ್ ಎಂಟ್ರಿ ಹೋಗ್ಬೋದು. ಅದಾದಮೇಲೆ ಇಲ್ಲಿ ಕೀ ಲಾಕ್ ಮಾಡಿದ್ದಾರೆ. ಸೊ ನಮ್ಮ ಏನು ಸಂಬಂಧಗಳು, ಏನು ರಿಲೇಷನ್ಶಿಪ್ ಅದೆಲ್ಲ ಏನು ಚೆನ್ನಾಗಿರಬೇಕು ಅಂದರೆ ಈ ಥರ ಕೀ ತೊಗೊಂಡು ಅಲ್ಲಿ ಲಾಕ್ ಮಾಡ್ಬೋದು. ಅದು ಒಂದಿದೆ. ಸೊ ಇಲ್ಲಿ ದೃಷ್ಟಿ ಕೂಡ ತೆಗಿತಾರೆ. ಏನಾದರೂ ನಮಗೆ ದೃಷ್ಟಿ ಆಗಿದ್ದರೆ ಆ ಥರ ದೇವ್ರ ಮುಂದೆನೇ ನಿಂಬೆಹಣ್ಣಿಂದ ನಮಗೆ ದೃಷ್ಟಿ ಕೂಡ ತೆಗಿತಾರೆ. ಸೊ ತುಂಬಾ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು. ಸೊ ಇದಿರೋದು ಕಂಬಳಿಪುರ ನಿಯರ್ ಹೊಸಕೋಟೆ ಹತ್ರ. ಸೊ ನೀವು ಹೊಸಕೋಟೆಗೆ ಹೋಗಿ ಅಲ್ಲಿಂದ ಇನ್ ಕೇಸ್ ಬಸ್ಸಲ್ಲಿ ಹೋದರೆ ಹೊಸಕೋಟೆಗೆ ಹೋಗಿ ಅಲ್ಲಿಂದ ಆಟೋದಲ್ಲಿ ಎಲ್ಲಾದರೂ ಹೋಗ್ಬೋದು. ತುಂಬ ಪವರ್ಫುಲ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಒಂದು ಸಲ ಇಲ್ಲಿ ಹೋಗಿ ಬನ್ನಿ. ಸೊ ಅಲ್ಲಿ ವೈಬ್ಸೇ ಬೇರೆ ಥರನೇ ಇರುತ್ತೆ. ಆಗಲೇ ಹೇಳ್ದಾಗೆ ದೃಷ್ಟಿ ತೆಗಿತಾ ಇದ್ದಾರೆ. ಸೊ ನಿಂಬೆಹಣ್ಣು ಇಟ್ಕೊಂಡು ದೇವ್ರ ಮುಂದೆನೇ ದೃಷ್ಟಿ ತೆಗೆದು ಹಾಕ್ತಾರೆ. ಅದಾದಮೇಲೆ ನಾವಿಲ್ಲಿ ದೀಪ ಕೂಡ ಹಚ್ಬೋದು. ಸೊ ಯಾವುದೇ ಥರದ್ದಾದರೂ ಬೆಲ್ಲದ ದೀಪ ಆ ಥರ ಯಾವುದಾದ್ರೂ ದೀಪ ಹಚ್ಬೋದು. ಇದು ಬಂದು ದೇವರದ್ದು ಸ್ಟ್ಯಾಚು ಈ ಕಡೆ ಇದೆ. ಇನ್ನೊಂದು ಗರ್ಭಗುಡಿ, ಇದು ಒಳಗಡೆ ಎಂಟ್ರಿ. ಸೊ ನಾರ್ಮಲ್ ಎಂಟ್ರಿಗೆ ನೀವು 150 ಕೊಟ್ಟರೆ ಕಾಯಿ ಕೊಡ್ತಾರೆ. ಇಲ್ಲ ಅಂದರೆ ನೀವು ಸ್ಪೆಷಲ್ ಎಂಟ್ರಿ 300-500 ಕೊಟ್ಟು ಹೋಗ್ಬೋದು. ಇಮಿಡಿಯೇಟಾಗಿ ದರ್ಶನ ಆಗುತ್ತೆ. ಸೊ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಅದೊಂಥರ ವೈಬ್ಸ್ ಚೆನ್ನಾಗಿದೆ, ಜಾತ್ರೆ ಥರನೇ ಫೀಲ್ ಆಯಿತು. ಸೊ ಎವ್ರಿ ಡೇ ಹೀಗೆ ಇರುತ್ತಂತೆ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.